ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನಗಳು ಮಕ್ಕಳು ಹೋಗುವಂಥ ಶಾಲೆಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಳದಷ್ಟು ಕೇಳು, ಅಧಿಕ ಪ್ರಸಂಗ ಮಾಡಬೇಡ, ಪ್ರಶ್ನೆ ಮಾಡಬೇಡ, ಟೀಚರ್ನ ಕ್ವೆಶ್ಚನ್ ಮಾಡಬೇಡ, ದೊಣ್ಣೆ ಹಿಡ್ಕೊಂಡು ಅವ್ರನ್ನ ಹೆದರಿಸಿ 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 ಟ್ರೈನಿಂಗ್ ಮಾಡ್ತಿರೋದು ಏನಕ್ಕೆ ಸರ್? ಇದು ಲೇಬರ್ ಕ್ಲಾಸ್ ಮಾಡೋದಕ್ಕೆ. ಈಗ ಮೇಲ್ವರ್ಗದ ಜನಗಳ ಮಕ್ಕಳಿಗೆ ಏನು ಟ್ರೈನಿಂಗ್ ಸಿಗ್ತಾ ಇದೆಯೋ ಅದೇ ಟ್ರೈನಿಂಗ್ ಇವ್ರಿಗೆ ಸಿಕ್ಕಿದ್ರೆ ದೇಶದಲ್ಲಿ ನಾಯಕರು ಮತ್ತು ಉದ್ಯಮಿಗಳು ಈ ವಾಲ್ಕೆನೋ ಥರ ಎದ್ದು ಬಿಡ್ತಾರೆ. ಬಟ್ ಅದಾದರೆ ಇಲ್ಲಿ ಲೇಬರ್ ಕ್ಲಾಸ್ ಯಾರು ಸಿಗ್ತಾರೆ ಸರ್? ಆ ಮೈಂಡ್ ಸೆಟ್ ಕೂರಿಸಿದಾರಲ್ಲ, ಶಿಕ್ಷಣ ಅಂತಂದರೆ ಇದೇ. ಶಾಲೆಗೆ ಹೋಗು, ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಾದ್ಮೇಲೆ ಒಂದು ಪೀರಿಯಡ್ ಪಾಠ ಮಾಡ್ತಾರೆ, ಟೀಚರೇ ನೋಟ್ಸ್ ಕೊಡ್ತಾರೆ, ಆ ನೋಟ್ಸನ್ನು ನೀನು ಬಾಯ್ಪಾಠ ಮಾಡು, ಎಕ್ಸಾಮ್ ಬರಿ, ಪಾಸ್ ಆಗು, ಡಿಗ್ರಿ ತಗೋ, ಜಾಬ್ ಹುಡುಕು. ಸರ್, ಇದು ಬರೀ ಕೆಳವರ್ಗದ ಜನಗಳಿಗೆ ಮಾತ್ರ ಮಾಡ್ತಿರೋಂಥ ಅಡ್ವೈಸ್. ಮೇಲ್ವರ್ಗದವ್ರಿಗೆಲ್ಲ ಇಲ್ಲ. ನೀವು 5 ಲಕ್ಷದ ಮೇಲ್ಪಟ್ಟು ಫೀಸ್ ತಗೊಳ್ಳೋಂಥ ಯಾವುದೇ ಶಾಲೆಗೆ ಹೋಗಿ ನೋಡಿ. ಇದನ್ನು ನೋಡ್ತಾ ಇರೋವಂಥವರು ನಾಳೆಯಿಂದ 5 ಲಕ್ಷದ ಮೇಲ್ಪಟ್ಟಿರೋವಂಥ ಶಾಲೆಗಳನ್ನು ಹುಡುಕಿ ಹೋಗಿ ವಿಚಾರಿಸಿ ಏನು ಮಾಡ್ತಾರೆ ಅವ್ರ ಮಕ್ಕಳಿಗಲ್ಲಿ ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಫೋಕಸ್ ಇರೋದೇ ಲೀಡರ್ ಆಗೋದು ಹೇಗೆ, ಉದ್ಯಮಿ ಆಗೋದು ಹೇಗೆ, ಇದ್ರ ಮೇಲೆ ಫೋಕಸ್. ಫಾರ್ಮಲ್ ಎಜುಕೇಷನ್ ಅಥವಾ ನಿಮ್ಮ ದೇಹದಂಥ ಏನಾದರೂ ಸಿಲೆಬಸ್ ಸರ್, ಈಗ ನೋಡಿ, ಒಂದು ಆಟ ಆಡ್ತಾರೆ, ಪ್ರತಿದಿನ ಯೋಗ ಮಾಡ್ತಾರೆ, ಶಾರೀರಿಕವಾಗಿ ನಮ್ಮ ಮಕ್ಕಳು ಗಟ್ಟಿ ಇದ್ದಾರೆ. ನೀವು ನಾಳೆ ಬೆಳಗ್ಗೆ ಯಾವುದೋ ಒಂದು ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಂತ ಕಳಿಸಿ ಅವ್ರನ್ನ ಗೆದ್ಕೊಂಬರ್ತಾರೆ. ಪರೀಕ್ಷೆಗೆ ನಮ್ಮ ಮಕ್ಕಳು ಹೆದರೋದಿಲ್ಲ. ಯಾಕಂದರೆ ಅವ್ರಿಗೆ ಶರೀರ ದಂಡಿಸುವಾಗ ಮನಸ್ಸನ್ನು ನಿಗ್ರಹ ಸಿಗುತ್ತೆ, ಬೆಳವಣಿಗೆ ಚೆನ್ನಾಗಿರುತ್ತೆ, ಮೆಚುರಿಟಿ ಬರುತ್ತೆ. ಶರೀರನ ಇಗ್ನೋರ್ ಮಾಡ್ತಿರೋದೇ ನಮ್ಮ ಎಜುಕೇಷನ್ ಸಿಸ್ಟಮಿನ ಬಿಗ್ಗೆಸ್ಟ್ ಮಿಸ್ಟೇಕ್. ನನಗೆ ಬೇಕಾಗಿರೋದು ಇಲ್ಲಿ ಶ್ರದ್ಧೆ ಇರೋವಂಥವ್ರು ಮಾತ್ರ. ಬಡವರಿಗೆಲ್ಲ ಸಹಾಯ ಮಾಡ್ತೀನಿ ಅನ್ನೋಂಥ ಶಕ್ತಿ ನನಗಿಲ್ಲ. ಶ್ರದ್ಧೆ ಇರೋವಂಥವ್ರನ್ನ ಖಂಡಿತವಾಗ್ಲೂ ಬಡತನ ಇಲ್ಲದೆ ಇರೋವಂಥ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು. ಸಾಮೂಹಿಕವಾಗಿ ನಾವೆಲ್ಲ ಕೆಲಸ ಮಾಡುವಾಗ ಎಲ್ಲರೂ ಮೇಲ್ಮಟ್ಟಕ್ಕೆ ಬೆಳೀತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಇದೆ. ಅದಾಗತ್ತೆ. ಸೋಂಬೇರಿಗಳನ್ನ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗಲ್ಲ. ಈಗ ನಿಮ್ಮಲ್ಲಿ ಈ 4 ವರ್ಷದ ಪ್ರಯಾಣದಲ್ಲಿ ಈ ಪ್ರದೇಶದ ಜನರನ್ನು, ಅವರ ಪಾಲಕರನ್ನಾಗ್ಬೋದು, ಹಳ್ಳಿಗರನ್ನಾಗ್ಬೋದು, ನಮ್ಮ ಮಕ್ಕಳು ಒಂದು ದೇಶ ಕಟ್ಟುವ, ಅದರ ಜೊತೆಗೆ ತಮ್ಮ ಬದುಕನ್ನು ಆಂತರಿಕವಾಗಿ ಕಟ್ಟುವಂಥ ಒಂದು ಕೆಲಸಕ್ಕೆ ಏಕಕಾಲದಲ್ಲಿ ಮುಂದಾಗಿದ್ದಾರೆ. ಡಾಕ್ಟರ್ ವರುಣ್ ಮೂರ್ತಿ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ದೇಶ ಸೇವೆ, ಸಮಾಜ ಸೇವೆ ಅನ್ನುವಂಥ ಒಂದು ಪ್ರಜ್ಞೆ, ನಂಬಿಕೆ ಬಂದಿದೆ ಈ ಪ್ರದೇಶದಲ್ಲಿ ಹೇಳಕ್ಕಾಗೋದಿಲ್ಲ ಸರ್. ಯಾಕಂದ್ರೆ ನಮ್ಮ ಜೊತೆಗಿರೋರ್ಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಮಕ್ಕಳ ಪಾಲಕರಿಗೆ ನಮ್ಮ ಮಕ್ಕಳ ಪಾಲಕರಿಗೆ ಅರ್ಥ ಆಗ್ತಿದೆ. ನಮ್ಮಲ್ಲಿ ಫ್ರೀ ಎಜುಕೇಷನ್ ತಗೊಳ್ತಾ ಇರೋರ್ಗಂತೂ ಕನ್ಫರ್ಮ್ ಆಗಿದೆ. ಅವರು ಈಗ ನಾನು ಅವರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಯಾವ ಬಿಸ್ನೆಸ್ಸನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅನ್ಕೊಳ್ತಿದ್ದೀವೋ ಅವರೆಲ್ಲ ಓನರ್ಸ್ ಆಗಿರುವಂಥದ್ದು.
ಅದನ್ನು ನಾನು ಹೊರಗಿನವ್ರಿಗೆ ಹೇಳಿದ್ರೆ ಸಾಧ್ಯ ಇಲ್ಲ ಅಂತಾರೆ. ಬಟ್ ಈ ಪಾಲಕರು ಯಾಕೆ ಸರ್ ಆಗೋದಿಲ್ಲ, ನಾವು ಮಾಡೋಣ ಬನ್ನಿ ಅಂತಾರೆ. ಅಂದ್ರೆ ಅವರೆಲ್ಲ ವಿಶ್ವಾಸ ಬಂದಿದೆ. ಬಟ್ ಸಮಾಜ ತುಂಬ ದೊಡ್ಡದು ಸರ್, ಅವ್ರಿಗೆ ಇನ್ಫ್ಲೂಯೆನ್ಸಸ್ ತುಂಬ ಕಡೆಯಿಂದ ತುಂಬ ಇನ್ಫ್ಲೂಯೆನ್ಸಸ್ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ನನಗೆ ಚಿಂತೆನೂ ಇಲ್ಲ. ನಮ್ಮಲ್ಲಿರುವಂಥ ಮಕ್ಕಳು ಗಟ್ಟಿಯಾಗಿ ಒಂದು ಶಕ್ತಿಯುತವಾದ ರಾಷ್ಟ್ರಭಕ್ತರಾಗಬೇಕು, ಧರ್ಮನಿಷ್ಠರಾಗಬೇಕು. ನಮ್ಮ ದೇಶದ ಆಸ್ತಿನೇ ನಮ್ಮ ಸನಾತನ ಸಂಸ್ಕೃತಿ, ಅದಕ್ಕೆ ನಿಷ್ಠರಾಗಬೇಕು. ನಮ್ಮ ರೂಟ್ ಬೇರೆ ಚೆನ್ನಾಗಿ ಕೂರಬೇಕು. ಸಂಸ್ಕಾರ, ಸಂಸ್ಕೃತಿ, ಇದಕ್ಕೆ ಅವ್ರಿಗೆ ಕಮಿಟ್ಮೆಂಟ್ ಬರಬೇಕು. ಇದೆಲ್ಲ ನಮ್ಮ ಮಕ್ಕಳಲ್ಲಿ ಆಗ್ಬಿಟ್ರೆ ಅದ್ರದ್ದು ರಿಪಲ್ ಎಫೆಕ್ಟ್ ಒಂದಕ್ಕೊಂದು ಜೋಡಿಸ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಎರಡು ಕೆಲಸ ಮಾಡ್ತಾ ಇದ್ದೀರಿ, ಒಂದು ಒಳಗನ್ನ ಕಟ್ಟುವ, ಇನ್ನೊಂದು ಹೊರಗನ್ನ ಕಟ್ಟುವ. ಸ್ಟೂಡೆಂಟ್ಗಳು ಬಂದಾಗ, ವಿದ್ಯಾರ್ಥಿಗಳು ಅಂತ ಬಂದಾಗ ಅವರ ಅಂತರಂಗವನ್ನು ಕಟ್ಟುವ ಮತ್ತು ಅವರನ್ನು ಮೇನ್ ಸ್ಟ್ರೀಮ್ಗೆ ಮುಖ ಮಾಡಿ, ಅದು ಯಾವುದೇ ಶ್ರೀಮಂತರ ಸೊತ್ತು ಅಂತ ಭಾವಿಸಿದ್ರೋ, ಅದು ವೈದ್ಯಕೀಯ ಇರ್ಬೋದು, ಇನ್ನೊಂದಿರ್ಬೋದು, ಅದೆಲ್ಲವನ್ನೂ ನೀವು ಪಡೆಯಬಹುದು ಅನ್ನುವಂಥದ್ದು ಒಂದು ಕಡೆ ಕಟ್ತಾ ಇದ್ದೀರಿ. ಇನ್ನೊಂದು ಕಡೆ ಅವರ ಶಿಕ್ಷಣವನ್ನು ಅಷ್ಟೇ ಕಟ್ಟಿ ಬಿಡಬೇಕು ಅಂತ ಹೊರಟಿಲ್ಲ, ಅವರ ಪಾಲಕರ ಬದುಕನ್ನು ಒಂದು ಶಾಶ್ವತೀಕರಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಈ ಎರಡನ್ನು ಒಟ್ಟೊಟ್ಟಿಗೆ ತಗೊಂಡೋಗುವಾಗ ಹೇಗೆ ಸಾಧ್ಯ, ಅದು ಹೇಗೆ, ನಿಮ್ಮ ಅನುಭವ ಏನು? ಸಮಸ್ಯೆ ಈ ವ್ಯವಸ್ಥೆ ಒಳಗಿರೋ ಜನ ಅಲ್ಲ ಸರ್, ಸಮಸ್ಯೆ ಸಂಪನ್ಮೂಲ, ರಿಸೋರ್ಸಸ್. ಸಾಕಷ್ಟು ಜನಗಳಿದ್ದಾರೆ, ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಡೂಯಿಂಗ್ ಅ ಲಾಟ್ ಆಫ್ ಗುಡ್ ಥಿಂಗ್ಸ್. ನಮ್ಮನ್ನು ನೀವು ಹೇಳಿದ್ರಲ್ಲ, ನಂಬಿಕೆ. ಈಗ ಕಂಪನಿಗಳಿರ್ತವೆ, ಕಾರ್ಪೊರೇಟ್ ಕಂಪನಿಗಳಿದ್ದಾವೆ, CSR ಇನಿಷಿಯೇಟಿವ್ಸ್ ಇರುತ್ತೆ. ಅವ್ರು ನಮ್ಮನ್ನು ಯಾಕೆ ನಂಬಬೇಕು? ಅವ್ರು ನಮ್ಮನ್ನು ನಂಬ್ತಾ ಇಲ್ಲ ಅನ್ನೋದಕ್ಕೆ ನಾನು ಕ್ವೆಶ್ಚನ್ ಮಾಡೋಕ್ಕೂ ಆಗೋದಿಲ್ಲ. ದಟ್ ಇಸ್ ದೇರ್ ಪ್ರೆರೋಗೇಟಿವ್. ಅವ್ರಿಗೆ ಕಾಲ ಬರಬೇಕು ಅದಕ್ಕೆ. ಕಾರಣಗಳಿರುತ್ತೆ. ದಟ್ ಈಸ್ ಆಲ್ ವ್ಯಾಲಿಡ್, ಎಲ್ಲ ವ್ಯಾಲಿಡ್. ಸೊ ನನಗೆ ಚಾಲೆಂಜಸ್ ಅನ್ನೋದು ಒಂದು ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ಕೂರಿಸಿದಾರಲ್ಲ, ಶಿಕ್ಷಣ ಅಂತಂದರೆ ಇದೇ. ಶಾಲೆಗೆ ಹೋಗು, ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಾದ್ಮೇಲೆ ಒಂದು ಪೀರಿಯಡ್ ಪಾಠ ಮಾಡ್ತಾರೆ, ಟೀಚರೇ ನೋಟ್ಸ್ ಕೊಡ್ತಾರೆ, ಆ ನೋಟ್ಸನ್ನು ನೀನು ಬಾಯ್ಪಾಠ ಮಾಡು, ಎಕ್ಸಾಮ್ ಬರಿ, ಪಾಸ್ ಆಗು, ಡಿಗ್ರಿ ತಗೋ, ಜಾಬ್ ಹುಡುಕು. ಸರ್, ಇದು ಬರೀ ಕೆಳವರ್ಗದ ಜನಗಳಿಗೆ ಮಾತ್ರ ಮಾಡ್ತಿರೋಂಥ ಅಡ್ವೈಸ್. ಮೇಲ್ವರ್ಗದವ್ರಿಗೆಲ್ಲ ಇಲ್ಲ. ನೀವು 5 ಲಕ್ಷದ ಮೇಲ್ಪಟ್ಟು ಫೀಸ್ ತಗೊಳ್ಳೋಂಥ ಯಾವುದೇ ಶಾಲೆಗೆ ಹೋಗು ನೋಡಿ. ಇದನ್ನು ನೋಡ್ತಾ ಇರೋವಂಥವ್ರು ನಾಳೆಯಿಂದ 5 ಲಕ್ಷದ ಮೇಲ್ಪಟ್ಟಿರೋವಂಥ ಶಾಲೆಗಳನ್ನು ಹುಡುಕಿ ಹೋಗಿ ವಿಚಾರಿಸಿ ಏನು ಮಾಡ್ತಾರೆ ಅವ್ರ ಮಕ್ಕಳಿಗಲ್ಲಿ ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಫೋಕಸ್ ಇರೋದೇ ಲೀಡರ್ ಆಗೋದು ಹೇಗೆ, ಉದ್ಯಮಿ ಆಗೋದು ಹೇಗೆ, ಇದ್ರ ಮೇಲೆ ಫೋಕಸ್ಸು. ಸರ್, ನೀವು ಸಮಾಜದ ವ್ಯವಸ್ಥೆನಲ್ಲಿ, ಎಕಾನಮಿ ಒಳಗಡೆ, ಆರ್ಥಿಕ ವ್ಯವಸ್ಥೆ ಒಳಗಡೆ ನೀವು ಯೋಚನೆ ಮಾಡಿ. ಕೆಳಗಡೆ ಲೇಬರ್ ಕ್ಲಾಸ್, ಅದ್ರ ಮೇಲ್ಗಡೆ ಇವ್ರನ್ನ ಕೆಲಸ ಮಾಡ್ಸೋಕ್ಕಿರುವಂಥ ಸೂಪರ್ವೈಸರ್ಸು, ಅದ್ರ ಮೇಲ್ಗಡೆ ಒಂದಷ್ಟು ಜನ ಸೂಪರ್ವೈಸರ್ಸ್ನ ಮ್ಯಾನೇಜ್ ಮಾಡುವಂಥ ಮ್ಯಾನೇಜರ್ಸು, ಲೀಡರ್ಸು, ಇನೋವೇಟರ್ಸ್, ಕ್ರಿಯೇಟಿವಿಟಿ, ಐಡಿಯಾಸ್ನ ಜನರೇಟ್ ಮಾಡುವಂಥವ್ರು. ಪಿರಮಿಡ್ ಇದ್ದಂಗೆ ಅದು. ಈ ಮೇಲ್ಗಡೆ ಹೋದಷ್ಟು ಸಂಬಳ ಜಾಸ್ತಿ, ಸಂಪಾದನೆ ಜಾಸ್ತಿ, ಕೆಳಗಡೆ ಇದ್ದಷ್ಟು ಸಂಪಾದನೆ ಕಮ್ಮಿ. ಕೆಳಗಡೆ ಬಂದಷ್ಟು ನೀವು ಇದ್ರಿದ್ರಿ ಹೋದ್ರಿ ಅನ್ನೋಂಥವ್ರು. ಸೊ ನೀವು ಯೋಚನೆ ಮಾಡಿ, ಒಬ್ಬ ಲೇಬರ್ ಕ್ಲಾಸಲ್ಲಿ ಕೆಲಸ ಮಾಡುವಂಥವನಿಗೆ ಮೈಂಡ್ಸೆಟ್ ಏನಿರಬೇಕು? ಹೇಳಿದ್ದನ್ನು ಕೇಳಬೇಕು, ಅವನು ಪ್ರಶ್ನೆ ಮಾಡಬಾರ್ದು, ಹೇಳ್ದಷ್ಟು ಮಾಡಬೇಕು, ಬೈದರೂ ಬೈಸ್ಕೊಂಡು ಮಾಡ್ತಾ ಇರಬೇಕು. ಶಾಲೆನಲ್ಲಿ ಯೋಚನೆ ಮಾಡಿ ಏನಾಗ್ತಿದೆ? ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನಗಳು ಮಕ್ಕಳು ಹೋಗುವಂಥ ಶಾಲೆಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೇಳ್ದಷ್ಟು ಕೇಳು, ಅಧಿಕ ಪ್ರಸಂಗ ಮಾಡಬೇಡ, ಪ್ರಶ್ನೆ ಮಾಡಬೇಡ, ಟೀಚರ್ನ ಕ್ವೆಶ್ಚನ್ ಮಾಡಬೇಡ, ದೊಣ್ಣೆ ಹಿಡ್ಕೊಂಡು ಅವ್ರನ್ನ ಹೆದರಿಸಿ ಟ್ರೈನಿಂಗ್ ಮಾಡ್ತಿರೋದು ಏನಕ್ಕೆ ಸರ್? ಇದು ಲೇಬರ್ ಕ್ಲಾಸ್ ಮಾಡೋದಕ್ಕೆ. ಆದರೆ ನಮ್ಮ ಈ ಮಕ್ಕಳಲ್ಲಿ ಸ್ವಲ್ಪ ಸಪೋರ್ಟ್ ಕೊಟ್ಟು ಅವರನ್ನು ಲೀಡರ್ಸ್ ಮತ್ತು ಆಂಟ್ರಪ್ರನರ್ಸ್ ಆಗಿ ತಯಾರು ಮಾಡುವಂಥ ನಾವು ಸಪೋರ್ಟ್ ಮಾಡಿ ಟ್ರೈನಿಂಗ್ ಮಾಡಿದ್ರೆ, ಈಗ ಮೇಲ್ವರ್ಗದ ಜನಗಳ ಮಕ್ಕಳಿಗೆ ಏನು ಟ್ರೈನಿಂಗ್ ಸಿಗ್ತಾ ಇದೆಯೋ ಅದೇ ಟ್ರೈನಿಂಗ್ ಇವ್ರಿಗೆ ಸಿಕ್ಕಿದ್ರೆ, ದೇಶದಲ್ಲಿ ನಾಯಕರು ಮತ್ತು ಉದ್ಯಮಿಗಳು ಈ ವಾಲ್ಕೆನೋ ಥರ ಎದ್ದು ಬಿಡ್ತಾರೆ. ಬಟ್ ಅದಾದರೆ ಇಲ್ಲಿ ಲೇಬರ್ ಕ್ಲಾಸ್ ಯಾರು ಸಿಗ್ತಾರೆ ಸರ್? ಸೊ ನನಗೆ ಅನಿಸೋದು, ಈ ವ್ಯವಸ್ಥೆ ಹೀಗಿರೋದು ತಾನಾಗೇ ಹಾಗಿದೆಯೋ ಅಥವಾ ಹೀಗೆ ಇರಬೇಕು ಅಂತ ಇದನ್ನ ಡಿಸೈನ್ ಮಾಡಿರೋದು ಅನ್ನೋಂಥ ಪ್ರಶ್ನೆ. ನನಗಿದು ಉತ್ತರ ಗೊತ್ತು, ಆದರೆ ನಾನು ಉತ್ತರ ಹೇಳೋದಿಲ್ಲ, ಪ್ರಶ್ನೆ ಮಾತ್ರ ಹೇಳ್ತೀನಿ. ಕೇಳಿಸ್ಕೊಳ್ಳೋರು ಅವ್ರವ್ರ ಮನಸ್ಸಿನ ಪ್ರಕಾರ ಉತ್ತರ ಹುಡುಕೊಳ್ಳಿ. ಸೊ ನಮಗಿಲ್ಲಿ ಮೊದಲನೇ ಸಮಸ್ಯೆ ಮೈಂಡ್ ಸೆಟ್. ಜಾಬನ್ನು ಬಿಡಿ, ಫೋಕಸ್ ನಿಮ್ಮನ್ನು ನೀವು ಇಂಟರ್ನಲಿ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರ ಮೇಲೆ ಮಾಡಿ. ಉದ್ಯೋಗ ಸಿಕ್ಕೇ ಸಿಗುತ್ತೆ. ಡಿಗ್ರಿ ಮಾಡ್ಬಿಟ್ಟು ಆಟೋ ಓಡಿಸ್ತಾನೆ ಅಂತಂದರೆ, ಡಿಗ್ರಿ ಮಾಡ್ದಲೇನೋ ಆಟೋ ಓಡಿಸ್ಬೋದಲ್ಲ ಅಲ್ವಾ ಸರ್? ಡಿಗ್ರಿ ಮಾಡಿ ಆಟೋ ಓಡಿಸ್ತಿದ್ದಾನೆ ನಮ್ಮವನು ಯಾರೋ ಒಬ್ಬ, ಡಿಗ್ರಿ ಮಾಡ್ದಲೇನೋ ಓಡಿಸಪ್ಪ ನೀನು. ಆದರೆ ವಿದ್ಯಾಭ್ಯಾಸದ ಟೈಮ್ನಲ್ಲಿ ಒಬ್ಬ ನಾಯಕನಾಗೋದಕ್ಕೆ ಬೇಕಾಗಿರುವಂಥ ತರಬೇತಿ ತಗೊಂಡ್ರೆ
ಆಟೋ ಓಡಿಸೋದಕ್ಕಿಂತ ಬೆಟರ್ ಕೆಲಸ ಮಾಡ್ಬೋದಲ್ಲ. ಹೌದು, ಚಾಯ್ಸ್ ಇರ್ತಲ್ಲ. ಚಾಯ್ಸ್ ಇರುತ್ತೆ, ಅವ್ನಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಅವನಿಗೆ ಪ್ರಪಂಚ ಗೊತ್ತಿರುತ್ತೆ, ಅವನ ಸಾಮರ್ಥ್ಯದ ಬಗ್ಗೆ ಅರಿವಿರುತ್ತೆ. ಇದೇ ನನ್ನ ಬಿಗ್ಗೆಸ್ಟ್ ಚಾಲೆಂಜ್ ಸರ್. ಕೆಳವರ್ಗದ ಜನಗಳಲ್ಲಿ, ನಮ್ಮ ಸಾಮಾನ್ಯ ಜನಗಳ ಮಧ್ಯೆ ಕೆಲಸ ಮಾಡುವಾಗ ಅವರ ಮೈಂಡ್ ಸೆಟ್ಟನ್ನು ನಾವು ಶಿಫ್ಟ್ ಮಾಡೋದಿದೆಯಲ್ಲ, ದಿಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಒಂದು ಸಲ ಮೈಂಡ್ ಸೆಟ್ ಶಿಫ್ಟ್ ಆಯಿತು ಅಂತಂದರೆ ನನಗೆ 100% ಕಾನ್ಫಿಡೆನ್ಸ್ ಇದೆ, ನಾಯಕರು ಮತ್ತು ಉದ್ಯಮಿಗಳು ಕೆಳವರ್ಗದಿಂದ ಹೆಂಗೆ ಬರ್ತಾರೆ ಅಂತಂದರೆ ಇಡೀ ಪ್ರಪಂಚವನ್ನು ನಿಭಾಯಿಸೋ ಮಟ್ಟದ ಸಾಮರ್ಥ್ಯ ನಮ್ಮ ಕೆಳವರ್ಗದ ಜನಗಳ ಮಕ್ಕಳಲ್ಲಿದೆ. ಈ 4 ವರ್ಷದ ಅನುಭವ ಇಷ್ಟು ಗಟ್ಟಿಯಾಗಿದೆ. ಈ ಮಕ್ಕಳಿಗೆ ಯಾವ್ಯಾವ ರೀತಿ ಎಜುಕೇಷನ್ ಕೊಡ್ತಾ ಇದ್ದೀರಿ? ಫಾರ್ಮಲ್ ಎಜುಕೇಷನ್ ಅಥವಾ ನಿಮ್ಮದೇ ಆದಂಥ ಏನಾದರೂ ಸಿಲೆಬಸ್ಸು ಆ ಥರದ್ದು ಏನಾದರೂ ಇದೆಯಾ? ಸರ್, ಈಗ ನೋಡಿ, ಒಂದು ಆಟ ಆಡ್ತಾರೆ, ಪ್ರತಿದಿನ ಯೋಗ ಮಾಡ್ತಾರೆ, ಶಾರೀರಿಕವಾಗಿ ನಮ್ಮ ಮಕ್ಕಳು ಗಟ್ಟಿ ಇದ್ದಾರೆ. ನೀವು ನಾಳೆ ಬೆಳಗ್ಗೆ ಯಾವುದೋ ಒಂದು ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಂತ ಕಳಿಸಿ ಅವ್ರನ್ನ ಗೆದ್ಕೊಂಬರ್ತಾರೆ. ಪರೀಕ್ಷೆಗೆ ನಮ್ಮ ಮಕ್ಕಳು ಹೆದರೋದಿಲ್ಲ, ಯಾಕಂದರೆ ಅವ್ರಿಗೆ ಶರೀರ ದಂಡಿಸುವಾಗ ಮನಸ್ಸಿನ ನಿಗ್ರಹ ಸಿಗುತ್ತೆ, ಬೆಳವಣಿಗೆ ಚೆನ್ನಾಗಿರುತ್ತೆ, ಮೆಚುರಿಟಿ ಬರುತ್ತೆ. ಶರೀರನ ಇಗ್ನೋರ್ ಮಾಡ್ತಿರೋದೇ ನಮ್ಮ ಎಜುಕೇಷನ್ ಸಿಸ್ಟಮಿನ ಬಿಗ್ಗೆಸ್ಟ್ ಮಿಸ್ಟೇಕ್. ಶಾರೀರಿಕವಾಗಿ ಮಕ್ಕಳು ಬೆಳವಣಿಗೆ ಆದಾಗ ಮಾತ್ರ ಮನಸ್ಸು ಪ್ರಬುದ್ಧವಾಗುತ್ತೆ. ಅದನ್ನು ನಾವು ಮಾಡ್ತಿದ್ದೀವಿ. ಕ್ಲಿಯರ್ ಕಟ್ಟಾಗಿ ಯಾವ್ದು ತಪ್ಪುಗಳು ಅನ್ನೋದನ್ನು ನಾವು ಡಿಫೈನ್ ಮಾಡಿದ್ದೀವಿ. ನಮ್ಮದೇ ಆದಂಥ ಒಂದು ರೆಡ್ ಫ್ಲ್ಯಾಗ್ ಸಿಸ್ಟಮ್ ಇದೆ. ಅಂದರೆ ತಪ್ಪುಗಳಿಗೆ ನಾವು ರೆಡ್ ಫ್ಲ್ಯಾಗ್ಸ್ ಅಂತ ಕೊಡ್ತೀವಿ. ಯಾವ ತಪ್ಪು ಎಷ್ಟು ದೊಡ್ಡ ಮಟ್ಟದ ತಪ್ಪು ಅಂತ ಅನ್ನೋದಕ್ಕೆ ಎಷ್ಟೆಷ್ಟು ರೆಡ್ ಫ್ಲ್ಯಾಗ್ ಅಂತ. ಈಗ ಸಿಂಪಲಾಗಿ ಹೇಳೋದಾದರೆ, ಕ್ಯಾರೆಕ್ಟರ್ನ ವೀಕ್ ಮಾಡುವಂಥ ತಪ್ಪುಗಳು ಮಾಡಿದ್ರೆ ಅದಕ್ಕೆ 10 ರೆಡ್ ಫ್ಲ್ಯಾಗ್ ಸಿಗುತ್ತೆ ಒಂದು ಸಲ ತಪ್ಪು ಮಾಡಿದ್ರೆ. ಏನದು? ಸುಳ್ಳು, ಮೋಸ, ಕಳ್ಳತನ, ಕೆಟ್ಟ ಮಾತು, ಹೊಡೆದಾಟ. ಯೋಗದಲ್ಲಿ ಯಮ ಇದು. ಸತ್ಯ, ಅಹಿಂಸಾ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಇನ್ನು ಪ್ರತಿದಿನ ಅವರು ಅಧ್ಯಯನ ಮಾಡಬೇಕು. ಎಷ್ಟು ಓದಿದ್ರು ಅನ್ನೋದನ್ನ ಪೇರೆಂಟ್ಸ್ ಅಪ್ಡೇಟ್ ಮಾಡಬೇಕು. ನಾವು ದಿನ ಮಕ್ಕಳು ಎಷ್ಟು ಓದ್ತಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತೀವಿ. ಕ್ಲೆನ್ಲಿನೆಸ್ ಮೇಲೆ ಅವ್ರಿಗೆ ಕಾನ್ಸ್ಟೆಂಟಾಗಿ ಎನ್ಕರೇಜ್ ಮಾಡ್ತಾ ಹೋಗ್ತೀವಿ. ಅವರು ಸಂತೋಷವಾಗಿರಬೇಕು ಅನ್ನೋದನ್ನು ಅಭ್ಯಾಸ ಮಾಡಿಸ್ತೀವಿ. ಏನಾದರೂ ಆಗಲಿ, ಸುಳ್ಳು ಹೇಳ್ಬೇಡಪ್ಪ, ನೀನು ಏನೋ ತಪ್ಪು ಮಾಡಿದ್ಯಾ, ಆಯಿತು ಹೇಳು, ಆಯಿತು. ಇದೆಲ್ಲ ನಾವು ಅಭ್ಯಾಸ ಮಾಡಿಸುವಾಗ, ಮತ್ತು ಪ್ರತಿದಿನ ಅಧ್ಯಯನ ಮಾಡಬೇಕು, ತಪಸ್ಸಿದ್ದಂಗೆ ಅದು. ಶಾರೀರಿಕವಾಗಿ ದಂಡಿಸಬೇಕು. ನಿಯಮ ಯೋಗಶಾಸ್ತ್ರದ್ದು: ಶೌಚ, ಸಂತೋಷ, ಸ್ವಾಧ್ಯಾಯ, ತಪಃ, ಈಶ್ವರ ಪ್ರಣಿಧಾನ. ಪ್ರತಿನಿತ್ಯದ ಪ್ರೇಯರು, ಈಶ್ವರ ಪ್ರಣಿಧಾನ ಆಯಿತು, ಭಗವಂತನ ಆರಾಧನೆ. ಸೊ ಯಮ ನಿಯಮಗಳಾಯಿತು. ಪ್ರತಿದಿನ ಯೋಗ ಮಾಡ್ತಾರೆ ನಮ್ಮ ಮಕ್ಕಳು. ಆಸನ, ಪ್ರಾಣಾಯಾಮ. ಯೋಗಶಾಸ್ತ್ರದ 4 ಏನಿದೆ, ಯೋಗಶಾಸ್ತ್ರ ಸರ್ ನಮ್ಮ ದೇಶದ ವ್ಯಕ್ತಿ ನಿರ್ಮಾಣದ ಶಾಸ್ತ್ರದಲ್ಲಿ ಪ್ರಥಮ, ಅದು ನಂಬರ್ 1. ಅದು ಯಮ, ನಿಯಮ, ಆಸನ, ಪ್ರಾಣಾಯಾಮ ನಮ್ಮ ನಿತ್ಯದ ಮಕ್ಕಳ ಜೀವನದಲ್ಲಿ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದೀವಿ. ಸೊ ಅವ್ರ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗ್ತಾ ಇದೆ, ಡಿಸಿಪ್ಲಿನ್ ಬರ್ತಾ ಇದೆ, ಅವ್ರ ಕನ್ಸಿಸ್ಟೆನ್ಸಿ ಇದೆ, ಹಾರ್ಡ್ ವರ್ಕ್ ಮಾಡೋದು ಅಭ್ಯಾಸ ಆಗ್ತಿದೆ. ಯೋಗ ಮಾಡ್ತಾರೆ, ಆಸನಗಳನ್ನು ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಸರಿಯಾದ ವಿಚಾರಗಳು ಅವ್ರ ತಲೆಗೆ ಹೋಗ್ತಾ ಇರುತ್ತೆ, ವ್ಯಕ್ತಿಯಾಗಿ ರೂಪುಗೊಳ್ತಾರೆ ಸರ್. ಇನ್ನು ಸಿಲೆಬಸ್ ಇದ್ದೇ ಇದೆ. ನಮಗೆ ಸರ್ಕಾರ ಏನು ಓದಿಸ್ಬೇಕು ಅಂತ ಹೇಳ್ತೋ ಅದನ್ನೆಲ್ಲ ಓದಿಸ್ತೀವಿ. ಯಾವ ಥರ ಪರೀಕ್ಷೆ ಕೊಡ್ತೀವಿ. ಮತ್ತು ಇನ್ನು ಅಧ್ಯಯನದ ವಿಚಾರದಲ್ಲೂ ಅಷ್ಟೇ, ಮಕ್ಕಳು ಕಲಿಯೋ ಪ್ರಯತ್ನ ಮಾಡಿದ ಮೇಲೆ ಟೀಚರ್ ಕಲಿಸ್ಬೇಕು. ಮಕ್ಕಳು ತಾವಾಗೇ ನೋಟ್ಸ್ ಮಾಡೋದನ್ನು ಕಲಿತಾ ಹೋದ್ಮೇಲೆ ಟೀಚರ್ ನೋಟ್ಸ್ ಮಾಡೋದು ಹೆಂಗೆ ಅನ್ನೋದನ್ನು ಕರೆಕ್ಷನ್ ಮಾಡ್ತಾ ಹೋಗಬೇಕು. ಅದ್ರ ಕಡೆಗೆ ಮೂವ್ ಮಾಡ್ತಾ ಇದ್ದೀವಿ. ನಾವು ಅದನ್ನು ತುಂಬ ಅಗ್ರೆಸಿವ್ ಆಗಿ ಮಾಡೋಕ್ಕೆ ಹೋದರೆ ಈ ಮಕ್ಕಳಿಗಿನ್ನ ರೆಡಿ ಇರೋದಿಲ್ಲ ಅವರು. ನಾವೇ ಮಾಡಿಸೋದು, ಅವರೇ ಮಾಡೋದು, ಈ ಬ್ಯಾಲೆನ್ಸಲ್ಲಿ ಈಗ ಸ್ವಲ್ಪ ಅವರೇ ಮಾಡೋದು ಹೆಚ್ಚು ಆಗ್ತಾ ಇದೆ. ಹೋಗ್ತಾ ಟೀಚರ್ ಒಂದು ಸಪೋರ್ಟಿವ್ ರೋಲ್ ಮಾತ್ರ ನಿಭಾಯಿಸಬೇಕು. ಈ ಥರ ಎಲ್ಲ ಆಸ್ಪೆಕ್ಟ್ಸಲ್ಲೂ ಸರ್, ಅವ್ರ ಅಕಾಡೆಮಿಕ್ಸ್ ಆಗಲಿ, ಅವರ ಪರ್ಸನಲ್ ಡೆವಲಪ್ಮೆಂಟ್ ಆಗಲಿ, ಎಲ್ಲದನ್ನು ಆ್ಯಕ್ಟಿವ್ ಆಗಿ ಡ್ರೈವ್ ಮಾಡ್ತಾ ಇದ್ದೀವಿ. ಪ್ರತಿಫಲದಲ್ಲಿ ಅದ್ಭುತವಾಗಿ ಆಗ್ತಾ ಇದೆ ಸರ್. ಫಾಲೋ ಮಾಡ್ತಿರೋ ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸಾಗಿ ಡೆವಲಪ್ ಆಗ್ತಾ ಇರೋದು. ಮತ್ತು ಟ್ರ್ಯಾಕಿಂಗ್ ಇದೆ ಸರ್. ಕಾಂಪಿಟೇಟಿವ್ ಆಗಿದೆ. ವೆರಿ ಮಚ್. ರಿಸಲ್ಟ್ ಹೇಗಿದೆ? ಚೆನ್ನಾಗಿದೆ ಸರ್. ನಮ್ಮ ಮಕ್ಕಳು ಪರ್ಫಾರ್ಮೆನ್ಸ್ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಇದೆ. ನನಗೆ ಆ ಗ್ರೇಡೆಡ್ ಪರ್ಫಾರ್ಮೆನ್ಸ್ ಮುಖ್ಯ ಸರ್, ಇಂಪಾರ್ಟೆಂಟ್. ಹಂಗೆ ಹೋಗೋಕ್ಕಾಗಲ್ಲ. ಅವ್ರು ಎಲ್ಲಿದ್ದಾರೆ ಅಲ್ಲಿಂದ ಒಂದೊಂದೇ ಹೆಜ್ಜೆ ಮೇಲಕ್ಕೆ ಬರ್ತಾ ಇದ್ದಾರೆ. ಅವ್ರ ಮೇಲೆ ಬರ್ತಾ ಅವರಲ್ಲಿ ನನಗೆ ಸಾಧ್ಯ ಅನ್ನೋ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಾ ಇದೆಯಾ, ಭಾಳ ಮುಖ್ಯ. 10ನೇ ಕ್ಲಾಸ್ ಮುಗಿಯೋದ್ರೊಳಗಡೆ ನನಗೆ ಕಲಿಸೋರು ಯಾರೂ ಇಲ್ಲ ಅಂತಂದ್ರೂ ಬೇಕಾದ್ದೆಲ್ಲ ಕಲಿತೀನಿ. ಏನೇ ಸಮಸ್ಯೆ ಬಂದ್ರೂ ಎದುರಿಸ್ತೀನಿ, ಫೇಸ್ ಮಾಡ್ತೀನಿ, ಅದನ್ನು ಓವರ್ಕಮ್ ಮಾಡ್ತೀನಿ. ಈ ಮೈಂಡ್ಸೆಟ್ ಮಕ್ಕಳಲ್ಲಿ ಡೆವಲಪ್ ಆಯಿತು ಅಂತಂದರೆ ಶಿಕ್ಷಣ ಸಾರ್ಥಕವಾಯಿತು ಅಂತ. ಹೀಗೆ ಸರ್. ಇನ್ನು ನಮ್ಮ ಅಕಾಡೆಮಿಕ್ಸ್ ಅಂತೆಲ್ಲ ಇಂಪ್ರೂವ್ ಆಗುತ್ತೆ. ಅದು ದಟ್ ಈಸ್ ನಾಟ್ ಅ ಬಿಗ್ ಇಶ್ಯೂ. ಈಗ ನಿಮ್ಮಲ್ಲಿ ಸೇರಿಸ್ಕೊಳ್ಬೇಕಾದ್ರೆ ಒಂದು ಪಾಲಕರ ಕಮಿಟ್ಮೆಂಟು, ಇನ್ನೊಂದು ಮಕ್ಕಳಿಂದ ಏನೇ ಎಕ್ಸ್ಪೆಕ್ಟ್ ಮಾಡ್ತೀರಿ? ಮಕ್ಕಳಿಗೆ ಇವಾಗ ನಾವು ಮಾರ್ಕ್ ಇರಲೇಬೇಕು ಅಂತ ಆ ಥರದ್ದು ಏನಾದರೂ ಇದೆಯಾ? ಒಂದು ಬೇಸಿಕ್ ಟೆಸ್ಟ್ ಕೊಡ್ತೀವಿ. ಈಗ ಇವತ್ತೂ ಬಂದಿದ್ರು ಒಂದಷ್ಟು ಜನ ಟೆಸ್ಟ್ ಬರೆಸಬೇಕು ಅಂತ.
ಅವ್ರು ಯಾವ ಕ್ಲಾಸ್ ಮುಗಿಸಿದ್ದಾರೆ ಆ ಕ್ಲಾಸಿನ ಆಧಾರದ ಮೇಲೆ ಒಂದು ಸಿಂಪಲ್ ಆಗಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೊಡ್ತೀವಿ. ಒಂದು 70% ದಾಟಿದ್ರೆ ಆಯ್ತು. ಅದರಲ್ಲಿ ಮಕ್ಕಳು ಒಂದು ಮಟ್ಟದ ಕಮಿಟ್ಮೆಂಟ್ ಇದೆ ಅಂತ. ಸರ್, ಬಡತನವನ್ನು ತಮ್ಮನ್ನು ತಾವು ಕೀಳಾಗಿ ಕಾಣೋದಕ್ಕೆ ಅಥವಾ ತಾವು ಮಾಡುವಂಥ ಎಲ್ಲ ತಪ್ಪುಗಳಿಗೂ ಅಥವಾ ತಾವು ಮಾಡದೇ ಇರುವಂಥ ಕೆಲಸಗಳಿಗೆಲ್ಲ ಜಸ್ಟಿಫಿಕೇಶನ್ ಆಗಿ ಬಳಸೋದನ್ನ ನಾನು ಒಪ್ಪೋದಿಲ್ಲ. ಬಡತನ ಇರ್ಬೋದು, ಬಡತನ ಅಂತಂದರೆ ಹಣ ಇಲ್ಲ ಅಷ್ಟೇ, ಶ್ರಮ ಹಾಕೋದಕ್ಕೇನಿದೆ ಪ್ರಾಬ್ಲಮ್? ಹೌದು. ನನಗೆ ಬೇಕಾಗಿರೋದು ಇಲ್ಲಿ ಶ್ರದ್ಧೆ ಇರುವಂಥವ್ರು ಮಾತ್ರ. ಬಡವರಿಗೆಲ್ಲ ಸಹಾಯ ಮಾಡ್ತೀನಿ ಅನ್ನುವಂಥ ಶಕ್ತಿ ನನಗಿಲ್ಲ. ಶ್ರದ್ಧೆ ಇರುವಂಥವ್ರನ್ನ ಖಂಡಿತವಾಗ್ಲೂ ಬಡತನ ಇಲ್ಲದೆ ಇರುವಂಥ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು. ಸಾಮೂಹಿಕವಾಗಿ ನಾವೆಲ್ಲ ಕೆಲಸ ಮಾಡುವಾಗ ಎಲ್ಲರೂ ಮೇಲ್ಮಟ್ಟಕ್ಕೆ ಬೆಳೀತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಇದೆ. ಅದಾಗತ್ತೆ. ಸೋಂಬೇರಿಗಳನ್ನ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗಲ್ಲ ಸರ್. ಬಡತನಕ್ಕೆ ಹೊರಗಿನ ಕಾರಣಗಳು ಎಷ್ಟರ ಮಟ್ಟಿಗೆ ಕಾರಣ ಆಗ್ತವೋ ಆಂತರ್ಯದ ಕಾರಣಗಳು ಅದಕ್ಕಿಂತ ಹೆಚ್ಚಿಗೆ ಕಾರಣ ಆಗುತ್ತೆ. ನನಗೆ ಬಡತನ ಇದೆ, ನಾನು ಸಿಗರೇಟ್ ಸೇರ್ತೀನಿ, ಕುಡಿತೀನಿ, ಬೆಳಗಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ಟೀ ಕುಡ್ಕೊಂಡು ಬಿಡಿ ಸೇತ್ಕೊಂಡು ಪ್ರಪಂಚದ ವಿಷಯ ಎಲ್ಲ ಮಾತಾಡ್ಕೊಂಡು ಕೂತಿರ್ತೀನಿ. ನನಗೆ ಯಾಕೆ ಯಾರಾದರೂ ಸಹಾಯ ಮಾಡಬೇಕು? ಅಥವಾ ಯಾಕೆ ಮಾಡಬೇಕು? ಈಗ ಅದೇ ನಾನು ಹಗಲು ರಾತ್ರಿ ದುಡಿತೀನಿ, ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ, ಹಾಗಿದ್ದೂ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ಆವಾಗ ಸಮಾಜ ಸಹಾಯ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಸರ್. ನನ್ನ ಜೀವನದ ಬಗ್ಗೆ ನನಗೇ ಕಮಿಟ್ಮೆಂಟ್ ಇಲ್ಲದಾಗ ಸಮಾಜ ನನ್ನ ಜೀವನ ಉದ್ಧಾರ ಮಾಡಲಿ ಅಂತ ನಿರೀಕ್ಷೆ ಮಾಡೋದು ತಪ್ಪು. ಸೊ ನಾನು ಗಮನಿಸೋದು ಇಷ್ಟನ್ನೇ ಸರ್. ನಮ್ಮಲ್ಲಿ ವ್ಯವಸ್ಥೆಯಲ್ಲಿ ಗಮನಿಸೋದು ಮಕ್ಕಳಲ್ಲಿ ಬೆಳಿಬೇಕು, ಕಲಿಬೇಕು ಅನ್ನೋಂಥ ಉತ್ಸಾಹ ಇದೆಯಾ, ಪೇರೆಂಟ್ಸಲ್ಲಿ ನಮ್ಮ ಪರಿಸ್ಥಿತಿಯಿಂದ ಆಚೆ ಬರಬೇಕು ಅನ್ನೋ ಹಠ ಇದೆಯಾ, ಇದೆರಡೂ ಇದ್ದರೆ ವಿ ಆರ್ ರೆಡಿ ಟು ಸಪೋರ್ಟ್ ದೆಮ್. ಅಂದರೆ ಈಗ ಈ ಸಮಾಜವನ್ನು ಕಟ್ಟುವುದು ಅಂದ್ರಲ್ಲ, ಸರ್, ಅದನ್ನು ಹೇಗೆ ಅದು ಕುಟುಂಬವನ್ನು ಆರ್ಥಿಕವಾಗಿ ಶ್ರೀಮಂತಗೊಳಿಸುವಂಥ ಒಂದು ನಿಮ್ಮ ಕಲ್ಪನೆ ಇದೆ, ಸರ್, ಅದು ಹೇಗೆ? ಅದು ಇವಾಗ ನಡೀತಾ ಇರೋದು ಸರ್. ನಾವು ಇವ್ರಿಗೆಲ್ಲರಿಗೂ ಸರಿಯಾದ ಅಭ್ಯಾಸಗಳು ಏನು ಟ್ರೈನಿಂಗ್ ಮಾಡಿದ್ವಿ, ಮೈಂಡ್ಸೆಟ್ ಆ್ಯಟಿಟ್ಯೂಡ್ ಮೇಲೆ ಟ್ರೈನಿಂಗ್ ಮಾಡಿದ್ದೀವಿ, ಹಣವನ್ನು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಟ್ರೈನಿಂಗ್ ಮಾಡಿದ್ದೀವಿ, ಹಣ ಉಳಿಸೋದು ಹೇಗೆ, ಹಣ ಇನ್ವೆಸ್ಟ್ ಮಾಡೋದು ಹೇಗೆ, ಇದೆಲ್ಲ ಟ್ರೈನಿಂಗ್ ಆಗಿದೆ. ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಟ್ರೈನಿಂಗ್ ಆಗಿದೆ. ಡಯಟ್ ಹೆಂಗಿರಬೇಕು, ನ್ಯೂಟ್ರಿಷನ್ ಹೆಂಗಿರಬೇಕು, ತಮ್ಮ ದಿನಚರಿ ಹೆಂಗಿರಬೇಕು, ಇದೆಲ್ಲದ್ರ ಬಗ್ಗೆ ಟ್ರೈನಿಂಗ್ ಮತ್ತು ಕಂಟಿನ್ಯೂಸ್ ಗೈಡೆನ್ಸ್ ಇದೆ. ಇದು ಮೊದಲನೇ ಹಂತದಲ್ಲಿ. ಇದೆಲ್ಲ ಮಾಡೋದ್ರಿಂದ ಅವರ ಲಾಸ್ ಆಫ್ ವೇಜಸ್ ಕಡಿಮೆ ಆಗುತ್ತೆ. ಅನಾರೋಗ್ಯ ಅಥವಾ ಅವ್ರದ್ದೇ ಏನೋ ಒಂದು ಮನಸ್ಸು ಸರಿ ಇಲ್ಲ ಅಂತನೋ ದುಡಿಮೆ ಕಡಿಮೆ ಆಗುವಂಥದ್ದು ಕಟ್ಟಾಗುತ್ತೆ. ಅನವಶ್ಯಕ ಖರ್ಚುಗಳು ಅವಾಯ್ಡ್ ಆಗುತ್ತೆ. ಹಣವನ್ನು ನಿಭಾಯಿಸುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಇದೆಲ್ಲ ಮಾಡೋದ್ರಿಂದ ಅವ್ರಿಗೆ ಇರೋವಂಥ ಇನ್ಕಮ್ ಒಳಗಡೆನೆ ಅವರ ಸೇವಿಂಗ್ಸ್ ಇಂಪ್ರೂವ್ ಆಗುತ್ತೆ. ಪ್ಲಸ್ ಮಕ್ಕಳ ಎಜುಕೇಷನ್ ಕಾಸ್ಟ್ ಝೀರೋ ಆಯಿತು. ಮಕ್ಕಳ ಎಜುಕೇಷನ್ ಕಾಸ್ಟ್ ಝೀರೋ ಆಗಿದ್ದು ಕೂಡ ಅವ್ರಿಗೆ ಸೇವಿಂಗ್ಸ್ ಆಯಿತು. ಮೊದಲ ಹಂತದಲ್ಲಿ ನಷ್ಟ ಆಗ್ತಿರೋದನ್ನು ತಡಿಬೇಕು, ಲಾಸನ್ನು ತಡೆದಿದ್ದೇ ಲಾಭ ಆಯ್ತು. ಈಗ ಜೀವನ ಒಂದು ಮಟ್ಟಕ್ಕೆ ಸುಧಾರಿಸ್ತು. ಪ್ರತಿ ಟ್ರೈನಿಂಗಲ್ಲೂ ನಾವು ಅವರನ್ನು ಆಚೆ ಕಳಿಸಿ ಜನಗಳನ್ನು ಮಾತಾಡಿಸುವಾಗ ಒಂದು ವ್ಯಾಪಾರ ಮಾಡಬೇಕು ಅಂದರೆ ಬೇಕಿರೋದು ಏನು ಸರ್? ಯಾರ ಹತ್ರ ಬೇಕಾದ್ರೂ ಮಾತಾಡೋದು ನಮಗೆ ಬರಬೇಕು, ಸರಿಯಾಗಿ ಮಾತಾಡೋಕ್ಕೆ ಬರಬೇಕು. ನಾವು ಹೇಳಬೇಕಾಗಿರೋ ವಿಚಾರನ ಕ್ಲಿಯರ್ ಆಗಿ ಅವ್ರಿಗೆ ಅರ್ಥ ಆಗೋ ಥರ ಬೇಜಾರು ಮಾಡ್ಕೊಳ್ಳೋದಿಲ್ಲ ಹೇಳಬೇಕು. ಅದರ ಅಭ್ಯಾಸ ಆಗ್ತಾ ಇದೆ ಫೀಲ್ಡ್ ವರ್ಕ್ ಮಾಡೋದ್ರಿಂದ. ಗಿಡ ನೆಡೋ ಕೆಲಸನೇ, ಆದರೆ ಮಾತಾಡ್ತಾರೆ ಗುರುತು ಪರಿಚಯ ಇಲ್ದಿರೋರ ಹತ್ರ. ಈಗ ಮುಂದಿನ ಹಂತದಲ್ಲಿ ಇವಾಗ ನಡೀತಾ ಇರೋ ಟ್ರೈನಿಂಗ್ ಇವ್ರಿಗೆ ಒಬ್ಬ ಉದ್ಯಮಿಗೆ ಬೇಕಾಗಿರುವಂಥ ನಾಲೆಡ್ಜ್, ಸ್ಕಿಲ್ಸ್, ಫೈನಾನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್, ಇದೆಲ್ಲದನ್ನು ಟ್ರೈನಿಂಗ್ ಮಾಡ್ತಿದ್ದೀವಿ. ಇವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ನೆಕ್ಸ್ಟ್ ಏನು ಬಿಸ್ನೆಸ್ ಮಾಡಬೇಕು ಅನ್ನೋದು ಕೂಡ ಒಂದು ಬಿಸ್ನೆಸ್ ಪ್ಲ್ಯಾನ್ ಡೆವಲಪ್ ಮಾಡಿದ್ದೀವಿ. ಆ ಬಿಸ್ನೆಸ್ ಪ್ಲ್ಯಾನ್ ಕಡೆಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಈಗ ಆ ಬಿಸ್ನೆಸ್ ಪ್ಲ್ಯಾನನ್ನು ನಾನು ರಿವೀಲ್ ಮಾಡೋದಿಲ್ಲ. ಜನವರಿ 12, 2027 ನಮ್ಮ ಈ ಪೋಷಕರ ಕೋಆಪರೇಟಿವ್ ಬಿಸ್ನೆಸ್ ಮಾಡೆಲ್ ಲಾಂಚ್ ಮಾಡ್ತೀವಿ. ಜನವರಿ 12 ಯಾಕೆ ಅಂತಂದರೆ ರೀಬಿಲ್ಡ್ ಇಂಡಿಯಾ ವಿವೇಕಾನಂದರ ಕಲ್ಪನೆ, ರಾಷ್ಟ್ರ ನಿರ್ಮಾಣದ ಕಲ್ಪನೆ. ಜನವರಿ 12 ವಿವೇಕಾನಂದರ ಹುಟ್ಟದ ಹಬ್ಬ, ಜಯಂತಿ ಅದು. ಸೊ 2027 ಅಂದರೆ ಅವರ ಜನ್ಮ ಜಯಂತಿಯನ್ನು ನಿಮ್ಮ ಮಹಾಸಂಕಲ್ಪಕ್ಕೆ ಮೊದಲ ಒಂದು ಹೆಜ್ಜೆ, ಒಂದು ಮಾಡೆಲ್ದೊಂದು ಸ್ಟೆಪ್ ಅದು. ಇನ್ನು ಸಮಾಜ ನಿರ್ಮಾಣದ ಕಾರ್ಯಕ್ಕೆ ನಮ್ಮ ಕೆಲವು ಪೋಷಕರಾಗಲೇ ಅವರ ಮನೆಗಳಲ್ಲಿ ಯೋಗ ಕಲಿಸೋದಕ್ಕೆ ಶುರು ಮಾಡಿದ್ದಾರೆ. ಸುತ್ತಮುತ್ತ ಇರೋರನ್ನ ಸೇರಿಸ್ಕೊಂಡು ಅನುಭವ ಮಂಟಪ ಅಂತ ಈ ವರ್ಷ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಅನುಭವ ಮಂಟಪ ಅಂತಂದರೆ ಮನೆಯಲ್ಲಿರುವಂಥ ಹಿರಿಯರು ಶಾಲೆಗೆ ಬರ್ಬೋದು, ಅವ್ರು ಕೂತು ನ್ಯೂಸ್ ಪೇಪರ್ ಓದೋದು, ಮ್ಯಾಗ್ಝಿನ್ ಓದೋದು, ಸಣ್ಣ ಪುಟ್ಟ ಚರ್ಚೆಗಳು ಮಾಡೋದು, ಅವರ ಅನುಭವಗಳನ್ನು ಮಕ್ಕಳ ಜೊತೆ ಹಂಚ್ಕೊಳ್ಳೋದು, ಅಥವಾ ಅದನ್ನು ನಾವು ಡಾಕ್ಯುಮೆಂಟ್ ಮಾಡಬೇಕು. ಸರ್, ನಮ್ಮ ತಾತ ಪ್ರಪಂಚಕ್ಕೆ ಏನೂ ಇಲ್ಲದೆ ಇರ್ಬೋದು, ಆದರೆ ನನ್ನ ಮುಂದಿನ ಪೀಳಿಗೆಗಳಿಗೆ ನನ್ನ ತಾತ ಆಗಲಿ, ನಮ್ಮ ಅಪ್ಪ ಅಮ್ಮ ಆಗಲಿ, ಇವ್ರ ಕತೆ ಗೊತ್ತಿರಬೇಕು. ಸೊ ಮಕ್ಕಳ ಕೈಲಿ ನಾವು ಅವರ ಹಿರಿಯರ ಬಯೋಗ್ರಫಿಗಳನ್ನು ಬರೆಸ್ಬೇಕು. ಅವ್ರು ಏನೂ ಇಲ್ಲದೆ ಇರ್ಬೋದು,
ಪ್ರಪಂಚಕ್ಕೆ. ಹೌದು. ಬಟ್ ನಮ್ಮ ಪೂರ್ವಿಕರ ಕತೆ ನಮಗೆ ಗೊತ್ತಿರಬೇಕು. ಅಲ್ಲ, ಗೊತ್ತಿಲ್ಲದಿದ್ದರಿಂದಲೇ ಈ ಸಮಾಜಕ್ಕೆ ಈ ಸಮಸ್ಯೆ ಹೌದು. ಆಗಿರೋದು. ಗೊತ್ತಿದ್ರೆ ನಾವು ಇಷ್ಟು ಅನಾಹುತದ ದಾರಿ ಹಿಡಿತಿರ್ಲಿಲ್ಲ. ಸೊ ಇಷ್ಟು ಕೆಲಸಗಳು ನಡೀತಾ ಇದೆ ಸರ್. ಮಕ್ಕಳ ಬೆಳವಣಿಗೆ, ಒಂದು ಕಡೆ ಮಕ್ಕಳು ಸ್ಟೆಬಿಲೈಸ್ ಆಗ್ತಾರೆ, ಅವ್ರು ಬೆಳೆಯೋದಕ್ಕೆ ಬೇಕಾಗಿರೋ ತಯಾರಿ, ಕುಟುಂಬ ಸ್ಟೇಬಲ್ ಆಗಬೇಕು. ಅದೇ ಕುಟುಂಬಗಳು ತಮ್ಮ ಸುತ್ತಮುತ್ತಲಿರೋ ಕುಟುಂಬಗಳನ್ನು ಸ್ವಲ್ಪನೇ ಸಪೋರ್ಟ್ ಮಾಡ್ತಾ ಬರಬೇಕು. ಇದು ಎಲ್ಲದರ ಮಧ್ಯದಲ್ಲಿ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗುವಂಥದ್ದಾದರೆ ಮಾತ್ರ ನಿಮ್ಮ ಇದು ಎಲ್ಲದಕ್ಕೂ ಒಂದು ಅರ್ಥ. ಇಷ್ಟು ಮಾಡೋದಕ್ಕೆ ಸಾರ್ಥಕತೆ ಇಲ್ಲ, ಜನಕ್ಕೆ ಟೈಮ್ ಇಲ್ಲ ಸರ್. ಅವರು ಪ್ರತಿನಿತ್ಯದ ಬದುಕುವ ಹೋರಾಟದಲ್ಲೇ ಅವರಿಗೆ ಟೈಮ್ ಸಾಲ್ತಾ ಇಲ್ಲ. ನಮ್ಮ ಕತೆ ಕೇಳೋದಕ್ಕೆ, ನಮ್ಮ ಫಿಲಾಸಫಿ ಕೇಳೋದಕ್ಕೆ, ನಮ್ಮ ಉಪದೇಶ ಕೇಳೋದಕ್ಕೆ ಜನರ ಹತ್ರ ಟೈಮ್ ಇಲ್ಲ. ಅವ್ರಿಗೆ ಬೇಕಾಗಿರೋದು ಬದುಕು. ಅವ್ರು ಜೀವಂತ ಇರಬೇಕು, ಜೀವನ ಕಟ್ಕೊಳ್ಬೇಕು. ಇದಕ್ಕೆ ಸಪೋರ್ಟ್ ಮಾಡುವಂಥದ್ದಿದ್ದರೆ ಮಾತ್ರ ಸಾಮಾನ್ಯ ಜನಗಳ ಜೀವನಕ್ಕೆ ಉಪಯೋಗ ಆಗುತ್ತೆ. ನನ್ನ ಉಪದೇಶ ಯಾರಿಗೆ ಬೇಕು ಸರ್? ಅಲ್ಲ, ಉಪದೇಶ ಬೇಡ, ಪ್ರಾಕ್ಟಿಕಲ್ ಬೇಕು. ಹೌದು ಸರ್, ಬದುಕಬೇಕು, ಬದುಕೋದಕ್ಕೆ ದಾರಿ ಹುಡುಕು. ಕರೆಕ್ಟ್. ಸೊ ಇದರಲ್ಲಿ ನಮಗೆ ವರ್ಕ್ ಆಗ್ತಿರೋದು ಏನಂತಂದರೆ, ನಾವು ಏನೆಲ್ಲ ಮಾಡ್ತಿದ್ದೀವಿ ಇದು ಅವರು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಜನಗಳಿಗೆ ಅರ್ಥ ಆಗ್ತಾ ನಮ್ಮ ನಿರೀಕ್ಷೆ ಏನಿದೆ, ಅವ್ರು ಏನು ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಲ್ಲ, ಅದ್ರ ಕಡೆಗೆ ಅವ್ರ ಕಮಿಟ್ಮೆಂಟ್ ಹೆಚ್ಚಾಗ್ತಾ ಇದೆ ಸರ್. ಒಂದಂತೂ 100% ಋಣದ ಅವೇರ್ನೆಸ್, ಋಣದ ಬಗ್ಗೆ ತಿಳುವಳಿಕೆ, ನಿಷ್ಠೆ, ಪ್ರಾಮಾಣಿಕತೆ, ನಿಯತ್ತು, ನಾವು ಸಮಾಜದ ಮೆಟ್ಟಿಲಿನಲ್ಲಿ ಕೆಳಗೆ ಬಂದಷ್ಟು ಅದು ಹೆಚ್ಚಾಗುತ್ತೆ. ಯಾರ ಋಣದಲ್ಲೂ ಇರಬಾರ್ದು, ನಾವು ಋಣ ತೀರಿಸಬೇಕು ಅನ್ನೋಂಥ ಭಾವ ಇದೆಯಲ್ಲ ನಮ್ಮ ಸಾಮಾನ್ಯ ಜನಗಳಲ್ಲಿ, ಅದು ಅತಿ ಹೆಚ್ಚು. ಅದು ಇದನ್ನು ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಬಟ್ ನೀವು ಆ್ಯಾವ್ರೇಜ್ ಆಗಿ ನೋಡೋದಾದರೆ, ನೀವು ಆರ್ಥಿಕವಾಗಿ ತುಂಬ ಗಟ್ಟಿಯಾಗಿರೋವಂಥವ್ರಲ್ಲಿ ಅದು ಇಲ್ಲದೆ ಇರಬಹುದು, ಆ್ಯಾವ್ರೇಜ್ ಆಗಿ ನೀವು ನೋಡಿದ್ರೆ, ಒಂದು ಕಾಮನ್ ಆಗಿ ಜನರಲ್ ಆಗಿ ನೋಡಿದ್ರೆ. ಬಟ್ ಪ್ರತಿಯೊಬ್ಬ ಆರ್ಥಿಕವಾಗಿ ಹಿಂದೆ ಇರುವಂಥ ಜನಗಳಿಗೆ ಅದಿದೆ. ನಮ್ಗೆ ಯಾರೋ ಸಹಾಯ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ಆ ಕೃತಜ್ಞತೆ ಭಾವ ಇರುತ್ತೆ. ಹೌದೌದು, ಅದು ಈ ದೇಶದ ಮೂಲಭೂತವಾದ ಗುಣ ಕೂಡ, ಮೂಲ ಸಂಸ್ಕಾರ ಅದು. ಹೌದು ಹೌದು. ನಾವು ಸಂಸ್ಕಾರವನ್ನು ಇವತ್ತು ಹಾಳು ಮಾಡಿದ್ದೇವೆ ಬಿಟ್ಟರೆ ಅದು ಇನ್ಬಿಲ್ಟ್ ಕಲ್ಚರ್. ಅದು ಅದೇ ಜನಗಳೇ ತಾನೇ ನಮ್ಮ ನಾಯಕರನ್ನ ಗೆಲ್ಲಿಸೋದು ಕೂಡ. ಯಾತಕ್ಕೆ? ಯಾವುದೋ ಒಂದು ಸಣ್ಣ ಎಲೆಕ್ಷನ್ಗೆ ಮುಂಚೆ ಒಂದು ಒಳ್ಳೆ ಮಾತಾಡ್ಬಿಟ್ರು, ನಮ್ಮ ಮನೆಗೆ ಬಂದು ಮಾತಾಡಿಸ್ಬಿಟ್ರು, ಮಿಕ್ಕಿದೆಲ್ಲ ಮರ್ತು ಬಿಡ್ತಾರೆ. ಬಿಡಪ್ಪ ನಮ್ಮವರು, ಆ ನಮ್ಮವರು ಅನ್ನೋ ಭಾವ ಇದೆಯಲ್ಲ ಸರ್. ಇನ್ನು ಅಷ್ಟು ಪ್ರಾಮಾಣಿಕರಾಗಿರುವಂಥ ನಮ್ಮ ಜನಗಳನ್ನು ಬೆಳೆಸೋದಕ್ಕೆ ಪೂರಕವಾದ ವ್ಯವಸ್ಥೆ ಕಟ್ಟಿಬಿಟ್ರೆ ಸರ್, ಇದನ್ನು ಸರ್ಕಾರ ಮಾಡ್ಬೋದು ಸರ್. ಇವಾಗ ನಾವಿಲ್ಲಿ ಏನು ಮಾಡ್ತಿದ್ದೀವಲ್ಲ, ಇದು ಸರ್ಕಾರಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇರುವಂಥ ಒಂದು ವ್ಯವಸ್ಥೆ. ನಿಜವಾದ ಆರ್ಥಿಕ ಸಬಲೀಕರಣ ಜನಗಳದು ಸಾಧ್ಯ ಆಗೋದು ಶಾಲೆಗಳನ್ನು ಕೇಂದ್ರ ಮಾಡಿಕೊಂಡ್ರೆ ಮಾತ್ರ. ಶಾಲಾ ಕೇಂದ್ರಿತ ವ್ಯವಸ್ಥೆಗಳ ಮಾತ್ರ ಸಮಾಜನ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆ ಸರ್. ಜನಗಳಿಗೆ ಯಾವುದ್ರ ಮೇಲೆ ನಂಬಿಕೆ ಇದೆ ಸರ್? ಇವಾಗಲೂ ಶಾಲೆಗಳ ಮೇಲೂ ನಂಬಿಕೆ ಹೋಗಿದೆ. ಆದರೆ ಅಲ್ಪ ಸ್ವಲ್ಪ ನಂಬಿಕೆ ವಿಶ್ವಾಸ ಉಳ್ಕೊಂಡಿರೋದು ಸಮಾಜದಲ್ಲಿ ಶಿಕ್ಷಣದ ಬಗ್ಗೆ ಅಷ್ಟೇ. ಅದೇ ಆಗಬೇಕಾದದ್ದು. ಯಾಕಂದರೆ ಶಿಕ್ಷಣ ಸರಿಯಾದ ರೀತಿಯಲ್ಲಿ ಸಿಗಬೇಕಾದ ದಿಕ್ಕಿನಲ್ಲಿ ಸಿಕ್ಕಿದ್ರೆ ಆವಾಗ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ವ್ಯಕ್ತಿತ್ವ ನಿರ್ಮಾಣ ಆದರೆ ಇವರ ಭ್ರಷ್ಟಾಚಾರ, ಇವರ ದೇಶದ್ರೋಹಿತನ ಎಲ್ಲವೂ ಅರ್ಥ ಆಗ್ತದೆ. ಅದು ಸರ್, ಇವಾಗ ಶಿಕ್ಷಣದ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ವಯಸ್ಸಾದ ನಂತರದ ನಮ್ಮ ಜೀವನದ ವಿಚಾರದಲ್ಲಿ ಜನಗಳಿಗೆ ಯಾವುದೇ ರೀತಿ ಆತಂಕ, ಭಯ, ಇನ್ಸೆಕ್ಯೂರಿಟಿ ಇಲ್ಲ ಅಂತಂದರೆ ಕೂಡಿಸಿಡಬೇಕು ಅನ್ನೋಂಥ ಆ ಮೋಟಿವೇಶನ್ ಹೋಗ್ಬಿಡುತ್ತೆ ಸರ್. ಆ ಕೂಡಿಸೋದಕ್ಕಾಗಿ ಜೀವನವಿಡೀ ಹೆಣಗಾಟ. ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ. ಸೊ ಆತಂಕದಿಂದ, ಡೌಟಿಂದ, ಸಂದೇಹದಿಂದ ಬಂದಂಥ ಪಾಲಕರು ಈಗ ಅವರು ನಿಮ್ಮೊಟ್ಟಿಗೆ ಒಂದು ಬಹಳ ಒಳ್ಳೆಯ ರೀತಿಯಿಂದ ನನ್ನ ಕುಟುಂಬ ಸರ್ ಅವರೀಗ ಅಲ್ಲ, ದೇ ಆರ್ ಮೈ ಫ್ಯಾಮಿಲಿ. ರಾಷ್ಟ್ರ ಕುಟುಂಬ ನನ್ನದು. ಅಂದರೆ ನೀವು ಯೋಚನೆ ಮಾಡಿ, ಒಂದು 100 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ ಸರ್, ಬಡವರೇ ಇರಲಿ. ಯಾರ್ದೋ ಒಂದು ಮನೆಯಲ್ಲಿ ಏನೋ ಒಂದು ಅನಾಹುತ ಆಯಿತು. ಈ 100 ಜನ ನಾವು ಒಬ್ರಿಗೊಬ್ರು ನಿಲ್ತೀವಿ ಅಂತ ಡಿಸೈಡ್ ಮಾಡಿದ್ರೆ ಇಡೀ ದೇಶ 140 ಕೋಟಿ ಬಿಟ್ಟಾಕಿ ಸರ್. 100 ಜನ ಒಬ್ರನ್ನೊಬ್ರು ಪ್ರಾಣದ ವಿಚಾರದಲ್ಲಿ ನಂಬಬಹುದು ಅನ್ನೋ ಮಟ್ಟದ ಒಂದು ಬಾಂಡಿಂಗ್ ಇದೆ ಅಂತಂದರೆ, ಯಾರ್ದೋ ಮನೆಯಲ್ಲಿ ಏನೋ ಒಂದು ಅನಾಹುತ ಆಯಿತು, 10 ಲಕ್ಷ ರೂಪಾಯಿ ಬೇಕು ನಾಳೆ ಬೆಳಗ್ಗೆ, ಎಂಥವರೇ ಆದರೂ 10,000 ರೂಪಾಯಿ ನಾಳೆ ಬೆಳಗ್ಗೆ ತೊಗೊಂಬರೋಕ್ಕೆ ಸಾಧ್ಯ ಇದೆ ಸರ್. ಬಡತನದಲ್ಲಿರೋರ್ಗೂ ಕೂಡ 10,000 ಕೊಡೋಕ್ಕೆ ಸಾಧ್ಯ ಇದೆ. ಯಾವಾಗ ಕೊಡ್ತಾನೆ ಅಂತಂದರೆ, ಕೊಟ್ಟವನು ಕೇಳದಲ್ಲೇ ಅವನಿಗೆ ಅನುಕೂಲ ಆಗಿದ ತಕ್ಷಣ ನನಗೆ ವಾಪಸ್ ಕೊಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಕೊಡ್ತಾನೆ. ಸೊ ಈ 100 ಜನ ಒಬ್ರನ್ನೊಬ್ರು ನಂಬಕ್ಕೆ ಸಾಧ್ಯ ಆಗ್ಬಿಟ್ರೆ ಸಾಕು ಸರ್, ಅಷ್ಟೇ ಸರ್. ಇವಾಗ ಮನೆಯಲ್ಲೇ ಒಬ್ರನ್ನೊಬ್ರು ನಂಬಕ್ಕಾಗದೇ ಇರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಪ್ಪ ಮಕ್ಕಳನ್ನ ನಂಬಲ್ಲ, ಮಕ್ಕಳ ಅಪ್ಪ ಅಮ್ಮನ ನಂಬಲ್ಲ, ಗಂಡ ಹೆಂಡತಿನ ನಂಬಲ್ಲ.
ಅವರವ್ರದೇ ಮೊಬೈಲ್ಗಳು, ಹಾಂ ಅವರವರೇ ಇಂಡಿವಿಜುವಲ್ ಆಗಿ ಒಂದು ಜಗತ್ತನ್ನ, ಗೋಡೆಯನ್ನ ಕಟ್ಕೊಂಡಿದ್ದಾರೆ. ಅಲ್ಲ ಸರ್. ನಾವು ಮೊದಲು ಮನೆ ಹೊರಗಡೆ ಗೋಡೆ ಕಟ್ತೀವಿ, ಹ್ಞೂ ಈಗ ಮನಸ್ಸಿನ ಒಳಗಡೆ ಗೋಡೆ. ಗೋಡೆ ಕಟ್ತಾ ಇದ್ದೀವಿ. ಹೋಟೆಲ್ಗಳಿಗೆ ಹೋದಾಗ ನಾವು ಮುಂಚೆ ಮನೆಗಳ ಹೊರಗಡೆ ಮಡಕೆಗಳಲ್ಲಿ ನೀರು ಬೇಸಿಗೆನಲ್ಲಿ ಒಂದು ಗ್ಲಾಸ್ ಇರ್ತಿತ್ತು ಜಗ್ಲಿ ಮೇಲೆ, ಯಾರೋ ಹೋಗೋರು ಬರೋರು ನೀರು ಬೇಕಾದ್ರೆ ಕುಡಿಯೋರು ಹೋಗೋರು. ಹೌದು. ಈಗ ನೀವು ಹೋಟೆಲ್ಗೆ ಹೋಗಿ 2,000 ರೂಪಾಯಿ ಬಿಲ್ ಮಾಡ್ತೀರಾ, ಅಲ್ಲಿ ಒಂದು ಗ್ಲಾಸ್ ನೀರು ಕೊಡೋದಿಲ್ಲ, ಒಂದು ಬಾಟ್ಲು ತಂದಿರ್ತಾನೆ, ಅದರಲ್ಲೂ ಕಮರ್ಷಿಯಲ್. ಅದು 50 ರೂಪಾಯಿ ತಗೊಳ್ಳಿ ಅಂತ. ಕುಡಿಯೋದು ಒಂದು ಅರ್ಧ ಲೋಟ ನೀರಿಲ್ಲ. ಬೈ ಡಿಫಾಲ್ಟ್ ಏನಿರಬೇಕು, ಅವನು ಶುದ್ಧವಾದ ನೀರನ್ನು ತಂದಿಡಬೇಕು ಟೇಬಲ್ ಮೇಲೆ, ಕೇಳಿದವ್ರಿಗೆ ಮಾತ್ರ ಕೊಡಬೇಕು. ದುಡ್ಡು ಕೊಟ್ಟು ಕೊಂಡುಕೊಳ್ಳೋ ನೀರು ಕೊಡಬೇಕು. ಈಗ ರಿವರ್ಸ್ ಮಾಡಿದ್ದಾರೆ. ಹೌದು, ಎಲ್ಲ ಟೇಬಲ್ ಅಲ್ಲೂ ಇರುತ್ತೆ ಈಗ. ಎಲ್ಲ ಮೋಸ 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 ಎಲ್ಲ ಮನಸ್ಸಿನಲ್ಲೂ ಭಯ, ಆತಂಕ, ಮೋಸ ಬಂದ್ಬಿಟ್ರೆ ಸರ್, ಯಾರನ್ಯಾರು ನಂಬಕ್ಕಾಗದೇ ಇರೋಂಥ ಸ್ಥಿತಿ ಭಾಳ ದಯನೀಯ ಸ್ಥಿತಿ ಸರ್. ಅದು ಭಾಳ ಕೆಟ್ಟ ಪರಿಸ್ಥಿತಿ. ನಾನು ನಂಬಬಹುದು ಅಂತಂದರೆ ನಾನು ಸ್ವಚ್ಛಂದವಾಗಿರ್ತೀನಿ ಸರ್. ನಾನು ಯಾರನ್ನೂ ನಂಬಕ್ಕಾಗೋದಿಲ್ಲ ಅಂತಂದರೆ ಯಾವಾಗಲೂ ನಾನು ಅಲರ್ಟ್ ಆಗಿರಬೇಕು. ಯಾರು ನನಗೆ ಮೋಸ ಮಾಡ್ತಾರೋ, ತೊಂದರೆ ಮಾಡ್ತಾರೋ ಅಂತಂದರೆ ಎಂಥ ಸ್ಟ್ರೆಸ್ಸು. ಆ ಸ್ಟ್ರೆಸ್ಸಿಗೆ ಸೆಕ್ಯೂರಿಟಿ ಏನು? ಹಣ. ಅದರಿಂದನೇ ಕರಪ್ಷನ್. ನಾನು ಯಾರನ್ನೂ ನಂಬಕ್ಕಾಗಲ್ಲ, ಏನನ್ನೂ ನಂಬಕ್ಕಾಗಲ್ಲ. ನನ್ನ ಕಷ್ಟ ಕಾಲದಲ್ಲಿ ಯಾರೂ ನನಗಾಗೋದಿಲ್ಲ. ಹಣ ಇದ್ದರೆ ನನಗೆ ಕಷ್ಟ ಕಾಲದಲ್ಲಿ ನನಗೆ ಉಪಯೋಗಕ್ಕೆ ಬರುತ್ತೆ. ಕೊನೆಗೆ ಹಣವೇ ಎಲ್ಲವೂ ಅಂತ ಬಂದಾಗ ನಿಮ್ಗೆ ಉಳಿದದ್ದೆಲ್ಲ ಗೌಣ ಆಗುತ್ತೆ. ಗೌಣ ಆಗುತ್ತೆ. ಇದು ಉಳಿದಿದ್ದೆಲ್ಲ ಗೌಣ ಆಗಿರೋ ಕಾರಣಕ್ಕೆ ಹಣವು ಎಲ್ಲದಾಯ್ತು ಆಯ್ತು ಅಥವಾ ಹಿಂಗಾಗಲ್ಲ. ಯಾಕಂದ್ರೆ ಹಣದಿಂದ ಎಲ್ಲವನ್ನೂ ಕೊಂಡ್ಕೊಳ್ಬಲ್ಲೆ ಅಂತ, ಇನ್ಕ್ಲೂಡಿಂಗ್ ದೇವರು, ಧರ್ಮ, ನಂಬಿಕೆ. ಯಾಕಂದ್ರೆ ಈಗ ಹುಂಡಿಗೆ ಹಣ ಹಾಕ್ಬಿಟ್ರಾಯ್ತು, ಅಥವಾ ದೇವರಿಗೆ ನಾನು ಇಷ್ಟು ಕೊಡ್ತೇನೆ ಅಂತ ಹೇಳುವಂತ ಪದ್ಧತಿಯು ಶುರುವಾಗಿದೆ.